ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೆ ರಾಜೀನಾಮೆ ಒತ್ತಡ ತೀವ್ರಗೊಂಡಿದೆ. ರಾಜೀನಾಮೆ ರಣರಂಗಕ್ಕೆ ಎಂಟ್ರಿ ಕೊಟ್ಟಿರುವಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಇವತ್ತು ವಿಡಿಯೋ ಬಾಂಬ್ ಅನ್ನ ಸಿಡಿಸಿದ್ರು. ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ, ಇದಕ್ಕೆ ಸಿಎಂ ಕೊಟ್ಟ ಕೌಂಟರ್ ಏನು? ಇಲ್ಲಿದೆ ನೋಡಿ ಹಾಲಿ ಮಾಜಿ ಸಿಎಂಗಳ ನಡುವಿನ ರಾಜೀನಾಮೆ ಸಮರ. ಹಾಲಿ ಮಾಜಿ ಸಿಎಂಗಳ ನಡುವೆ ರಾಜೀನಾಮೆ ಸಮರ. ಸಿದ್ದರಾಮಯ್ಯ ವಿರುದ್ಧ ವಿಡಿಯೋ ಬಾಂಬ್ ಹಾಕಿದ ಎಚ್.ಡಿ.ಕೆ. ಸರ್ಕಾರ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ವಿಡಿಯೋ ಬಾಂಬ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಇವತ್ತು ವಿಡಿಯೋ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯಪಾಲರು ಪದೇ ಪದೇ ವರದಿ ಕೇಳ್ತಾ ಇರೋದಕ್ಕೆ ಮತ್ತು ಮೂಡಾ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ಕೊಟ್ಟಾಗಿನಿಂದ ರಾಜ್ಯಪಾಲರ ನಿರ್ಧಾರವನ್ನ ಸಿಎಂ ಟೀಕಿಸ್ತಾ ಇದ್ರು. ಹೀಗಾಗಿ ವಿಡಿಯೋ ರಿಲೀಸ್ ಮೂಲಕ ಬಾಂಬ್ ಬಿಟ್ಟ ಎಚ್.ಡಿ.ಕೆ 2011ರ ಹಳೆ ವಿಡಿಯೋವೊಂದನ್ನ ಬಹಿರಂಗಗೊಳಿಸಿದ್ದಾರೆ. ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ, ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ, ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಅದು ಅವರ ಅಧಿಕಾರನೇ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಮಾಡಿದ್ದಾರೆ, ಇದು ಪ್ರೀ ಪ್ಲಾನ್ಡ್, ವಿರೋಧ ಪಕ್ಷದವ್ರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಅದನ್ನೆಲ್ಲ ನಂಬೋದಿಲ್ಲ. ನನ್ನ ವಿರುದ್ಧ ರಾಜಕೀಯವಾಗಿ ಇದೇ ಮೊದಲ ಕೇಸ್ ಎಂದಿದ್ದ ಸಿಎಂ. ಸಿದ್ದರಾಮಯ್ಯ ವಿರುದ್ಧ 50 ಪ್ರಕರಣ ಬಾಕಿ ಇದೆ ಎಂದ ಕುಮಾರಸ್ವಾಮಿ. ರಾಜಕೀಯ ಕೇಸ್ಗಳು ಇವತ್ತು ಮೊದಲನೇ ಸಾರಿ ನನ್ನ ಮೇಲೆ ರಾಜಕೀಯ ಕೇಸ್ಗಳು. ಪ್ಲೀಸ್ ಅಂಡರ್ಲೈನ್, ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಸಾರಿ. ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ 50 ಪ್ರಕರಣ ಬಾಕಿ, 50 ಪ್ರಕರಣಗಳು ಬಾಕಿ ಇದೆ ಅಂತ ಹೇಳಿ. ಸಿದ್ದರಾಮಯ್ಯ ಅವರೇ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ ಅಂತಕ್ಕಂಥದ್ದು ಇದೆ. ಪಾಪ ಹೇಳ್ಕೊಂಡಿದ್ದೀರ, ಇದೇ ಮೊದಲನೇದು. ಕಪ್ಪು ಚುಕ್ಕೆ ಬಿಳಿ ಚುಕ್ಕೆ ಬಗ್ಗೆ ಎಲ್ಲ ಹೇಳಿದ್ದೀರಿ. ಕುಮಾರಸ್ವಾಮಿ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಸಿಎಂ ಪ್ರಶ್ನೆ. ನನಗೇನ್ ತಲೆ ಕೆಟ್ಟಿದ್ಯಾ? ದಳಪತಿ ಕೌಂಟರ್. ಕುಮಾರಸ್ವಾಮಿ ಅವ್ರದೇ ಸರ್ಕಾರದಲ್ಲಿ ಇದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟಿಲ್ಲ. ಅವ್ರ ಮೇಲೆ ಈಶಾನ್ ಬೇಲ್ ಎಫ್ಐಆರ್ ಆಗಿ ಬೇಲ್ ಮೇಲೆ ಇದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿಲ್ಲ, ನನ್ನ ರಾಜೀನಾಮೆ ಯಾಕೆ ಕೇಳ್ತಾನೆ? ಸುಮ್ಮನೆ ರಾಜೀನಾಮೆ ಕೊಡ್ಲಿಕ್ಕೆ ನನಗೇನು ತಲೆ ಕೆಟ್ಟೋಗೈತಾ? ಕೊಡಬೇಕಾದಾಗ ಕೊಡ್ತೀನಿ ರಾಜೀನಾಮೆನ. ನಿಮ್ಮ ತರ ಬಣತನದಲ್ಲಿ ಜೀವನ ಮಾಡಲ್ಲ ರಾಜಕೀಯದಲ್ಲಿ, ಅಂತ ಅವಶ್ಯಕತೆ ನನಗಿಲ್ಲ. ಎಚ್.ಡಿ.ಕೆ ಹೇಳಿರೋದಕ್ಕೆ ಉತ್ತರ ಕೊಡೋಕಾಗಲ್ಲ ಎಂದ ಸಿಎಂ. ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲಕ್ಕೂ ಉತ್ತರ ಕೊಡಕ್ ಹೋಗಲ್ಲ. ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಕೊಡ್ಲೇಬೇಕು ಅಂತ ಎಲ್ಲಿದೆ? ನಾ ಕೊಡಲ್ಲ ಇದಕ್ಕೆ. ಕುಮಾರಸ್ವಾಮಿಗೆ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದ್ದಾರೆ, ನನ್ನ ಹತ್ರ ಇರುವಂತ ದಾಖಲೆ ಬಿಡುಗಡೆ ಮಾಡಿದ್ರೆ 7 ಜನ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳಿ. ಬೇಡ ಅಂತ ಹೇಳಿದ್ರು ಯಾರಪ್ಪ, ಯಾರು ಅವ್ರು ಇಟ್ಕೊಂಡಿರುವ. ಇನ್ನು ಗಂಗೆನಲ್ಲಿ ಡಿನೋಟಿಫೈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿರುವ ಎಚ್.ಡಿ. ಕುಮಾರಸ್ವಾಮಿ, ನನ್ನ ಹತ್ರ ಫೈಲ್ ಬಂದಾಗ ಸಹಿ ಮಾಡಿದ್ದೀನಿ, ಆದ್ರೆ ಆದೇಶ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಡಿನೋಟಿಫಿಕೇಶನ್ ಮಾಡತಕ್ಕಂತ ಪವರ್ ಸರ್ಕಾರಕ್ಕಿದೆ. ಅವ್ರ ಪ್ರಕರಣ ಏನು? ನಂದು ಹೆಸರೇ ಇಲ್ಲದೆ ನಾನು ತೀರ್ಮಾನನೇ ಮಾಡಿದೆ, ಸೈನ್ ಹಾಕಿದ್ದೀನಿ. ನನ್ನ ಮುಂದೆ ಕಡ್ತಾ ಬಂದಾಗ ನಾನು ಆದೇಶ ಮಾಡಿಲ್ಲ. ಇನ್ನು ಸಿದ್ದು ರಾಜೀನಾಮೆ ಕೇಳ್ತಾ ಇದ್ದಾಗೆ ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ಕೇಸನ್ನ ಮುಂದಿಡ್ತಾ ಇದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಆರ್ ಅಶೋಕ್, ಒಂದಕ್ಕೊಂದು ಹೋಲಿಕೆ ಮಾಡಿ ಬಚಾವ್ ಆಗ್ಬೇಡಿ ಎಂದಿದ್ದಾರೆ. ಪ್ರಹ್ಲಾದ್ ಜೋಶಿ ಮಾತನಾಡಿ, ತಾಕತ್ತಿದ್ರೆ ಸಿಬಿಐಗೆ ಕೊಡಿ ಎಂದಿದ್ದಾರೆ. ಈ ಕುಮಾರಸ್ವಾಮಿ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇರೋದು? ರಾಜ್ಯ ಪೊಲೀಸ್ ಅಧಿಕಾರಿಗಳು. ಅವ್ರಿಗೇನು ಅಧಿಕಾರ ದುರ್ಬಳಕೆ ಹೆಂಗ್ ಮಾಡಕ್ ಬರ್ತದೆ? ಕುಮಾರಸ್ವಾಮಿ ಅವರು ಯಾವ್ದೋ ಕೇಸ್ನ ಯಾವ್ದಕ್ಕೂ ಹೋಲಿಕೆ ಮಾಡಿ ಬಚಾವ್ ಆಗೋದಕ್ಕೆ ಹೋಗ್ಬೇಡಿ. ನೀವು ರಾಜೀನಾಮೆ ಕೊಡೋದಲ್ಲ, ಸಿಬಿಐ ಕೊಡ್ರಿ. ಇಲ್ಲಿ ಅಧಿಕಾರಿಗಳು ನಿಮ್ಮ ವಿರುದ್ಧ ತನಿಖೆ ಮಾಡಲ್ಲ, ಸತ್ಯ ಹೊರಗೆ ಬರಲ್ಲ. ಸಿಬಿಐ ತನಿಖೆ ಕೊಡ್ರಿ, ನಿಮ್ ತಾಕತ್ತಿದ್ರೆ. ಸಿದ್ದರಾಮಯ್ಯ ಇದ್ರೆ ಸಿಎಂ ಚೇರ್ ಸಿಗಲ್ಲ ಅಂತ ಹೊಟ್ಟೆ ಉರಿ. ಸಿಎಂ ಆಪ್ತ ಎಚ್.ಸಿ. ಮಹದೇವಪ್ಪ ಮಾತಿನ ಮರ್ಮ ಏನು? ರಾಜೀನಾಮೆ ಕಿಚ್ಚು ಹೊತ್ಕೊಂಡಿರೋ ಹೊತ್ತಲ್ಲೇ ಸಿಎಂ ಆಪ್ತ ಸಚಿವ ಎಚ್.ಸಿ. ಮಹದೇವಪ್ಪ ಮಾರ್ಮಿಕ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರಿನ ಗ್ಯಾರಂಟಿ ಯೋಜನೆಗಳ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತ ಮಹದೇವಪ್ಪ, ಕೆಲವರಿಗೆ ಸಿದ್ದರಾಮಯ್ಯ ಇದ್ರೆ ಚೇರ್ ಸಿಗಲ್ಲ ಅಂತ ಹೊಟ್ಟೆ ಉರಿ ಅಂತ ಹೇಳಿಕೆ ಕೊಟ್ರು. ಇಷ್ಟೇ ಅಲ್ಲದೆ ನರಿಗೆ ಕುರ್ಚಿ ಸಿಗಲ್ಲ ಅಂತ ಮಾರ್ಮಿಕವಾಗಿ ನುಡಿದ್ರು. ಕೆಲವರಿಗೆ ಹೊಟ್ಟೆ ಉರಿ, ಸಿದ್ದರಾಮಯ್ಯ ಕಂಡ್ರೆ ಹೊಟ್ಟೆ ಉರಿ. ಯಾಕೆ ಹೊಟ್ಟೆ ಉರಿ ಅಂದ್ರೆ, ಸಿದ್ದರಾಮಯ್ಯ ಹೆಂಗಾರ ಮಾಡಿ ಚೇರ್ ಖಾಲಿ ಆಗತ್ತೆ, ನಮ್ಗೆ ಚೇರ್ ಸಿಕ್ಕಲ್ವಲ್ಲ ಅಂತ. ಆಮೇಲೆ ಹೋಗ್ತಾ ಇರ್ತದೆ, ನರಿ ಹಿಂದೆ ನೋಡ್ತಾ ಇರ್ತದೆ, ಕೆಳಗಡೆ ಅಲ್ಲಾಡುತ್ತೆ, ಅದು ಬೀಳಲ್ಲ, ನರಿಗೆ ಸಿಗಲ್ಲ. ತಂತ್ರಕ್ಕೆ ಪ್ರತಿತಂತ್ರ, ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವಾಗಿ ಮಾತಿನ ಕದನ ಜೋರಾಗಿದೆ.
ಅವ್ರ ಮೇಲೆ ಇವ್ರ ಮೇಲೆ ಅವರು ಎಫ್ಐಆರ್ ದಾಖಲಿಸಿಕೊಂಡು ಕೈ ಕಮಲ ನಾಯಕರು ರಾಜೀನಾಮೆ ಕೆಸರೆರಚಾಟದಲ್ಲಿ ತೊಡಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.